ಎಲ್ರಿಗೂ ನಮಸ್ಕಾರ. ಹೆಂಗದಿರಿ ಎಲ್ಲರೂ? ಆರಾಮದಿರಿ ಅನ್ಕೊಂಡು ಇವತ್ತಿನ ವ್ಲಾಗ್‌ನ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ. ಆಕ್ಚುಲಿ ಬಂದು ನಾನು ನಿಮಗ ಸ್ಕ್ರೀನ್ ಮೇಲೆ ಕಾಣುತ್ತಾ ಯಾಕೆ ಈ ತರ ಹಾಕ್ತಾ ಇದೀನಿ ಅಂದ್ರ, ನಾನು ಜಸ್ಟ್ ದೇವ್ರಿಗೆ ಹೊಂಟಿವಿ ನೋಡ್ರಿ. ಯಾ ದೇವ್ರಿಗೆ ಹೊಂಟಿವಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಂತ. ನಾನು ಜಸ್ಟ್ ಶಾರ್ಟ್ಸ್‌ಗೆ ರೀಲ್ಸ್‌ಗೆ ಬರುತ್ತಂತೇಳಿ ಮೊಬೈಲ್‌ನ ಈ ರೀತಿ ಉದ್ದ ಹಿಡ್ದಿದ್ದೆ. ಬಟ್ ಅದನ್ನೇ ನಾನು ವ್ಲಾಗ್ ಹಾಕಾಕತ್ತೀನಿ. ಜಸ್ಟ್ ಇಲ್ಲೇನ್ ದ್ವಾರ ಬಾಗಿಲು ನೋಡಿದ್ರಲ್ಲ ಅಲ್ಲಿಂದ ನಿಮ್ಗೆ ಹೇಳ್ತೀನಿ. ಇವತ್ತ ನಾವ್ ಹೊಂಟಿರೋದು ದಾಮೋದರ ದೇವಸ್ಥಾನ ನೋಡ್ರಿ. ಇದು ಬಂದು ಗೋವಾದೊಳಗ ವೆಲ್ಸಾವನ್ ಬೀಚ್ ಏನ್ ನಾವ್ ಅವಾಗವಾಗ ಹೋಗ್ತಿವಲ್ಲ, ಬೀಚ್ ಹತ್ರ ಹೋಗೋ ರಸ್ತೆ ಒಳಗ ದೇವಸ್ಥಾನ ಐತ್ ನೋಡ್ರಿ. ದೊಡ್ಡದಾಗೈತಿ. ಅಲ್ಲಿ ಒಂಚೂರ್ ದೇವ್ರ ಪೂಜೆ ಇತ್ತು. ಹಂಗಾಗಿ ಜಸ್ಟ್ ಏನೈತ್ಲ ಬರ್ರಿ ಇವಾಗ ದೇವ್ರಿಗ್ ಹೋಗೋಣಂತ. ದೇವಸ್ಥಾನ ಅಂದ್ರ ನನಗ ಬಾಳ ಇಷ್ಟ ಐತಿ. ನಿಮ್ಗೆಲ್ಲಾರು ನೋಡಿರಲ್ಲ, ನೀವ್ ಜಾಸ್ತಿ ಅಂದ್ರ ದೇವ್ರಿಗ್ ಹೋಗೋದ ನೋಡಿರ್ತೀರಿ. ಮತ್ತ ಯಾರೋ ನಂಗ್ ಕೇಳಿದ್ರು ಎಲ್ ಹೋದ್ರು ಜಾಸ್ತಿ ಬರೇ ದೇವ್ರದ ಹಾಗೆ ದೇವ್ರಿಗ್ ಹೋಗಿದ್ದು ದೇವ್ರ ಗುಡಿ ಇದನ್ನ ಹಾಕ್ತಿರಲ್ಲ ಅಂತೇಳಿ. ನಾನ್ ಅದಕ್ಕೆ ಈ ವಿಡಿಯೋದಾಗ ನಿಮ್ಗ ಪೂರ್ತಿಯಾಗಿ ನೋಡ್ರಿ ನಾನ್ ಏನಿತ್ತಲ್ಲ ನಿಮ್ಗ ಮತ್ತ ಯಾಕ್ ನಾನು ಜಾಸ್ತಿ ದೇವ್ರದ್ ವಿಡಿಯೋನ ಹಾಕ್ತೀನಂತ ಅದ್ ಆ ಪ್ರಶ್ನೆಗೆ ನಿಮ್ಗ ಉತ್ತರಾನು ಸಿಗುತ್ತ. ಇಲ್ಲಿ ನೋಡ್ರಿ ಇಷ್ಟ್ ದೊಡ್ಡದಾಗಿ ಹೋಮ ಮಾಡಿದ್ರಲ್ಲ, ಹಂಗಾಗಿ ಜಸ್ಟ್ ನೋಡೋಣ ಅಂತ ಬಂದ್ವಿ ನೋಡ್ರಿ. ಸಿಕ್ಕಾಪಟ್ಟೆ ಆಳಿತ್ತು. ಒಂಚೂರ್ ಹಂಗ ಏನ್ತ್ಲ ದರ್ಶನ ಮಾಡ್ಕೊಂಡು ದೇವಸ್ಥಾನದ ಒಳಗ್ ಹೋಗೋಣಂತ. ಅಲ್ಲಿ ಜಸ್ಟ್ ಮೊಬೈಲ್ ಆಲ್ಮೋಸ್ಟ್ ದೇವಸ್ಥಾನದೊಳಗ ಅಲೌಡ್ ಇರಂಗಿಲ್ಲ. ಅಲೌಡ್ ಐತಿ ಏನ್ ಅನ್ಕೊಂತ ಹೋದೆ. ಸ್ವಲ್ಪ ಏನೈತ್ಲ ಅವ್ರೇನು ಅನ್ಲಿಲ್ಲ. ಹಂಗಾಗಿ ಹಂಗಂತ ನಾ ಪರ್ಮಿಷನ್ ಏನ್ ತಗೊಲಿಲ್ಲ. ಜಸ್ಟ್ ಏನೈತ್ಲ ಸ್ವಲ್ಪ ವಿಡಿಯೋ ಮಾಡೀನಿ. ನೀವೇನೈತ್ಲ ಅದ್ನ ನೋಡಿ ದರ್ಶನ ಮಾಡ್ಕೊರಿ. ನನಗ ಜೀವನ ನಮ್ ಜೀವ ಅಪ್ಪ ಅಮ್ಮ ಕೊಟ್ಟದ್ದಾದ್ರೂನೇ ಐತ್ ನೋಡ್ರಿ. ಭಗವಂತನ ಆಶೀರ್ವಾದ ಬಾಳ ಮುಖ್ಯ ಆಗತ್ತ. ಒಂದ್ ರೀತಿ ಅಪ್ಪ ಅಮ್ಮನ ಆಶೀರ್ವಾದ ಎಷ್ಟ್ ಮುಖ್ಯನೋ ಅಷ್ಟ ಅಂತೇಳಿ. ಮನುಷ್ಯ ಆಗಿ ಹುಟ್ಟಿರೋದ ಒಂದ್ ಮಹಾಭಾಗ್ಯ ಅಂತ ನಾ ಅನ್ಕೊಂಡಿ ನೋಡ್ರಿ. ದೇವ್ರ ಕೈಯಿಂದ ಬಂದ್ ಅಪರೂಪದ ಸೌಭಾಗ್ಯ ಇದು. ದೇವ್ರ ನಮಗ್ ಕೊಟ್ಟಿರೋ ಉಸಿರು ಒಂದ್ ಉಡುಗೊರೆ ರೂಪ ನೋಡ್ರಿ. ಹೃದಯ ಒಂದು ದೀಪದ್ ತರ. ಈ ಜೀವನಾನೇ ದೇವ್ರ ಕೊಟ್ಟ ಭಿಕ್ಷೆ ಅಂತ ನಾ ಅನ್ಕೊಂಡಿನಿ. ಆಕ್ಚುಲಿ ಅಹಂಕಾರ ಅದೆಲ್ಲಾ ಪಡಾಕ್ ನಮ್ದ್ ಏನೈತಿ ಹೇಳ್ರಿ? ನಮ್ದಲ್ಲದ ಅಹಂಕಾರ, ಈ ಗರ್ವ ಅದೆಲ್ಲಾ ಏನ್ತ್ಲ ಕ್ಷಣಿಕ ಅಂತ ಹೇಳ್ತಾರಲ್ಲ ಹಂಗ. ಯಾವ್ದೇ ಇಲ್ಲಿ ಶಾಶ್ವತ ಅಲ್ಲ. ಸುಖ ಆಗ್ಲಿ ಇಲ್ಲ ಸಂತೋಷ ಆಗ್ಲಿ ಎರಡು ನಮಗ್ ಏನೈತಿಲ್ಲ ಪಾಠನ ಹೇಳ್ಕೊಡ್ತಾವ್ ನೋಡ್ರಿ. ನಾನ್ ಯಾವಾಗ ಹೋದ್ರುನು ಒಂಥರ ಖುಷಿ ಸಿಗುತ್ತೆ. ಈ ದೇವಸ್ಥಾನ ಬಂದು ಇದು ಬಂದು ಸೋಮವಾರದ್ದಾಗಿರುತ್ತ. ಇದು 3 ದಿನದ್ಲಿಂತ್ರ ಪೂಜೆ ನಡ್ಯಾಕತ್ತಿತ್ತು. ನಮ್ ಅಕ್ಕಾರ್ ಏನೈತ್ಲ ಹೋಗುನ್ ಬರ್ರಿ ಅಂದ್ರು ಹೋಗಕ್ ಆಗಿದ್ದಿಲ್ಲ. 2 ದಿನ ನಾನ್ ಹಂಗೆ ಹೇಳಿದೆ, ನೀವ ಹೋಗ್ ಬಂದ್ಬಿಡ್ರವ್ವ ಅಂತೇಳಿ. ಯಾಕೋ ಅನ್ಸಾಕತ್ತೆ ದೇವ್ರಿಗ್ ಕರದ್ರುನು ಪ್ರತಿ ಸಲನು ಅಷ್ಟೇನ್ ಬಿಜಿ ಇರಂಗಿಲ್ಲ ನಾವ್ ಲೈಫ್ ಒಳಗ. ದೇವಸ್ಥಾನಕ್ ಹೋಗ್ಲಾರ್ದಷ್ಟು ಸ್ವಲ್ಪ ಟೈಮ್ ಮಾಡ್ಕೊಂಡ್ ಹೋದ್ರಾತ್ ಅಂತೇಳಿ ಜಸ್ಟ್ ಏನೈತ್ಲ ಇದು ಇವತ್ತ 3ನೇ ದಿನ ಬಂದೀನಿ ನೋಡ್ರಿ. ಅದಲ್ದೆ ಸೋಮವಾರ ದೇವ್ರ ವಾರ ಅಂತ ಇರುತ್ತಂತ ಹೇಳಿ ಜಸ್ಟ್ ಇಲ್ಲೇನ್ ಹೊಂಟಿ ನೋಡ್ರಿ. ಅಕ್ಕ, ನಾನು, ನನ್ ಮಗ ಮತ್ತ ಅತ್ತಿ 4 ಜನ ಬಂದಿದ್ವಿ. ಇಲ್ಲಿ ಹೊಂಟಾರ್ ನೋಡ್ರಿ ಅಕ್ಕ ಮತ್ ನಮ್ ಅತ್ತೆಯರು. ಜಸ್ಟ್ ಇಲ್ಲಿ ಏನೈತ್ಲ ದರ್ಶನ ಮಾಡ್ಕೊಂಡು ಈಗ ನಾವೇನೈತ್ಲ ಆ ಕಡೆ ಹೊರಗ್ ಹೊಂಟಿವಿ. ಯಾಕ್ ಹೊಂಟಿವಿ ಅಂತ ಹೇಳ್ತೀನಿ. ಯಾಕಂದ್ರ ಅಲ್ಲಿ ಪ್ರಸಾದ ಐತ್ ನೋಡ್ರಿ. 3 ದಿನ ಏನೈತಿಲ್ಲ ಪೂಜೆ ಇದ್ದಾಗ 3 ದಿನ ಇಲ್ಲಿ ಊಟದ್ ಏನೈತ್ಲ ವ್ಯವಸ್ಥೆ ಇರುತ್ತ. ಮತ್ತೆ ಹಂಗ ನಿಮಗ್ ಯಾರಿಗೆಲ್ಲ ಏನಿತ್ತ ದೇವಸ್ಥಾನದ ಪ್ರಸಾದ ಇಷ್ಟ ಅಂತ ಹೇಳ್ರಿ. ಇಷ್ಟ ಇಲ್ಲ ಅಂತ ಹೇಳೋರ್ ಯಾರು ಇಲ್ಲ ನನಗ್ ಗೊತ್ತಿದ್ದಂಗ. ಯಾಕಂದ್ರ ಅಲ್ಲಿ ಒಂದ್ ಆಶೀರ್ವಾದ ಇರತ್ ನೋಡ್ರಿ. ಅದ್ರೊಳಗ ನನಗ ದೇವಸ್ಥಾನದ ಪ್ರಸಾದ ಅಂದ್ರ ಸ್ವಲ್ಪ ಜಾಸ್ತಿನೇ ಇಷ್ಟ ಅಂತ ಹೇಳ್ಬೋದು. ಅದೇನೋ ಗೊತ್ತಿಲ್ಲ ಯಾರಿಗೆಲ್ಲ ಅನುಭವ ಆಗೇತಿ ಹೇಳ್ರಿ. ಯಾಕಂದ್ರ ನಾರ್ಮಲ್ ಆಗಿ ಒಂಚೂರು ಅನ್ನ ಒಂದ್ ತಿಳಿ ಸಾಂಬಾರ್ ತರ ಇದ್ರುನು ಅದೊಂಥರ ಟೇಸ್ಟ್ ಕೊಡ್ತಿರತ್ತ. ಹಂಗಾಗಿ ನಂಗ್ ರುಚಿ ಅನ್ಸುತ್ತ. ಜಸ್ಟ್ ಇಲ್ಲಿ ನಮ್ ಅತ್ತೆಯರ್ ನೋಡ್ರಿ ಊಟ ಹಾಕಸ್ಕೊಂಡ್ ನನ್ ಮಗ ಏನೈತಿಲ್ಲ ತಾಟ್ ಕೊಡಾಕತ್ತಿದ್ದ. ಜಸ್ಟ್ ಬರೀ ಈಗ ಇಲ್ಲೇ ಏನೈತ್ಲ ಊಟ ಹಾಕಸ್ಕೊಂಡು ಊಟ ಮಾಡೋನು. ಬಾಳ ಏನ್ ಗದ್ಲ ಇರಂಗಿಲ್ಲ. ಬಟ್ ಏನೈತ್ಲ ಖುಷಿ ಆಯ್ತು. ಮಧ್ಯಾಹ್ನ ಟೈಮ್ ಹೋಗಿದ್ದೀವಲ್ಲ ಹಂಗಾಗಿ ಬಾಳ ಏನ್ ಅಷ್ಟೊಂದ್ ಗದ್ಲ ಇದ್ದಿದ್ದಿಲ್ ನೋಡ್ರಿ. ನಿಮಗೆಲ್ಲಾ ಯಾರಿಗೆಲ್ಲಾ ದೇವಸ್ಥಾನ ಇಷ್ಟ ಅಂತ ಹೇಳ್ರಿ. ನಾನು ಸೋಮವಾರ ಹಾಕಿದ್ಲಾಗನ ಸ್ವಲ್ಪ ಲೇಟ್ ಆಗಿ ಹಾಕಾಕತ್ತೀನಿ. ಯಾಕಂದ್ರ ಜಲ್ದಿ ಹಾಕಾಕ್ ಆಗ್ಲಿಲ್ಲ ನೋಡ್ರಿ. ಒಂದೊಂದ್ಸಲ ನೆಟ್ ಸರಿಯಾಗಿ ಬರಂಗಿಲ್ಲ. ನಂಗ್ ನೆಟ್ವರ್ಕಿನ್ ಪ್ರಾಬ್ಲಮ್ ಬರುತ್ತ ಅಂತ ಹೇಳಿ ಬರೀ ಇವಾಗ ಜಸ್ಟ್ ಆ ಕಡೆ ನೋಡ್ರಿ ಅಲ್ಲೆಲ್ಲಾ ಕುರ್ಚಿ ಖಾಲಿ ಅದಾವ. ಹಂಗಾಗಿ ಜಸ್ಟ್ ಏನೈತ್ಲ ಊಟ ಮಾಡೋಣಂತ. ನಾವು ಈಗ ಜಸ್ಟ್ ಊಟ ಮಾಡ್ಕೊಂಡ್ ಇನ್ನೇನ್ ಮನಿಗ್ ಹೋಗ್ಬೇಕ್ ನೋಡ್ರಿ. ನಾನು ಅವಾಗ್ಲೇ ಹೇಳ್ದಂಗ ನಿಮಗ ಜೀವನದೊಳಗ ಸಂತೋಷ ದುಃಖ ಎರಡು ಏನೈತ್ಲ ಪಾಠಗಳನ್ನ ತಿಳಿಬೇಕ್ ನೋಡ್ರಿ. ಕೃತಜ್ಞತೆ ದಾರಿಯೊಳಗ ಜೀವನ ನಡಿಲಿ ಅಂತ ಹೇಳ್ತೀನಿ. ನಾನು ನನ್ ಪ್ರಕಾರ ಏನೈತಿಲ್ಲ ದೇವ್ರು ಕಷ್ಟನೋ ಸುಖನೋ ಆಗ್ಲಿ ಇಲ್ಲ ಜೀವನ ಬಡತನನೋ ಶ್ರೀಮಂತನೋ ಗೊತ್ತಿಲ್ಲ. ಜೀವನ ಹೆಂಗ್ ಕೊಟ್ಟಾನ ಅನ್ನೋದ್ಕಿಂತ ದೇವ್ರ ನಮ್ಮನ್ನ ಏನೈತಿಲ್ಲ ಸೃಷ್ಟಿ ಮಾಡಿದಾಗ ಕೈ ಕಾಲು ಏನೇನ್ ಜೀವನ ಈ ದೇಹ ಅನ್ನೋದೆಲ್ಲ ಸೀದಾ ಕೊಟ್ಟಾನಲ್ಲ ಅದ ಒಂದ್ ದೊಡ್ಡದ್ ನಮಗಂತ ಹೇಳಿ. ಹಂಗಾಗಿ ಪ್ರತಿದಿನ ದೇವ್ರಿಗೆ ಕೃತಜ್ಞತೆ ಹೇಳೋದು ನಮ್ ಕೆಲಸ. ಈಗ ಸಣ್ಣದಾಗಿ ನೋಡ್ರಿ ಹೆಲ್ಪ್ ಮಾಡ್ಬಿಟ್ಟಿದ್ರಂದ್ರ ನಮ್ ಜೀವನದೊಳಗ ನಾವ್ ಸಾಯೋವರೆಗೂ ಅವ್ರನ್ನ ಮರೆಯಂಗಿಲ್ಲ. ಪ್ರತಿ ಕ್ಷಣದೊಳಗು ನೆನಸ್ತೀವಿ ಇವ್ರೇ ನನ್ಗ್ ಹೆಲ್ಪ್ ಮಾಡಿದ್ರು ಇವ್ರೇ ನಂಗೆ ಹೆಲ್ಪ್ ಮಾಡಿದ್ರು ಅಂತ. ತಿಳಿದ್ ನೋಡಿದ್ರ ಭಗವಂತ ನಮಗ್ ದೊಡ್ಡದಾಗೆ ಹೆಲ್ಪ್ ಮಾಡ್ಯಾನ.
ಯಾಕಂದ್ರೆ ಪ್ರತಿಯೊಂದು ಏನೈತ್ಲ ಕೈ, ಕಾಲು, ಕಣ್ಣು ಅಂತ ಪ್ರತಿಯೊಂದನು ಅಂಗನು ನೀಟಾಗಿ ಕೊಟ್ಟಾನ. ಅಷ್ಟೆಲ್ಲಾ ಕೊಟ್ಟಿರೋ ಭಗವಂತಗ ಕೃತಜ್ಞತೆ ಹೇಳಾಕ ನಮಗ್ ಟೈಮ್ ಸಿಕ್ಕಾಗ ಒಂದ್ ಕೃತಜ್ಞತೆ ಹೇಳ್ಬೇಕನ್ನೋದು ನನ್ನ ಇಷ್ಟ. ಸೊ ಹಂಗಾಗಿ ಬೆಳಗ್ಗೆ ಎದ್ರೆ ಇಲ್ಲ ಸಾಯಂಕಾಲ ಮಲ್ಗಿದ್ರುನು ಸಹ ನಾವ್ ಏನೈತ್ಲ ದೇವ್ರಿಗೆ ಕೃತಜ್ಞತೆ ಸಲ್ಲಿಸ್ಬಿಟ್ಟೆ ಇದು ಮಾಡೋದು. ಆ ಟೈಮ್ ಒಳಗ ಒಂಚೂರು ಈ ರೀತಿ ಪೂಜೆ ಗೀಜೆ ಸಿಕ್ಕಾಗ ಹೊಕ್ಕಿ ನೋಡ್ರಿ. ಸೇವೆಯಲ್ಲಿ ಏನ್ ಸೇವಾ ಮಾಡ್ತೀವಿ ಅದ್ರೊಳಗ ಅದನ್ನ ಪೂಜೆ ಅಂತ ಅನ್ಕೋತೀವಿ ನೋಡ್ರಿ. ಹೇಳ್ತಾರ ಪ್ರೀತಿ ಎಲ್ಲಿರುತ್ತ ಅಲ್ಲೇ ದೇವ್ರ ಇರ್ತಾನಂತ. ಮನುಷ್ಯತ್ವ ಉಳಿಸಿದವನ ನಿಜವಾದ ಭಕ್ತರಂತ. ಮತ್ತೆ ನಾವ್ ಇನ್ನೊಬ್ರ ಕಣ್ಣೀರ್ ಒರೆಸ್ತೀವಿ ನೋಡ್ರಿ ಆ ಕ್ಷಣವ ಸಾರ್ಥಕ. ಅದ ದೇವ್ರಿಗೆ ಸಲ್ಲಿಸುವ ನಿಜವಾದ ಪೂಜಾ ಅಂತ ಹೇಳ್ತಾರ. ಮನುಷ್ಯ ಜೀವನ ದೇವ್ರ ಕೊಟ್ಟ ಭಿಕ್ಷೆ ಅಂತ ನಾನ್ ಅನ್ಕೊಂಡಿನಿ. ನಿಮಗ ಏನ್ ಅನ್ಸುತ್ತಂತ ನನಗ ಕಮೆಂಟ್ ಮಾಡಿ ಹೇಳ್ರಿ. ಜಸ್ಟ್ ಅಲ್ಲೆಲ್ಲಾ ಪೂಜೆ ಮುಗಿಸ್ಕೊಂಡು ವಾಪಸ್ ಇನ್ನೂ ಸ್ವಲ್ಪ ಯಾಕೋ ಮನಸ್ಸು ಅನ್ಸಾಕತ್ತಿತ್ತು ದೇವಸ್ಥಾನದಾಗ ಕುತ್ಕೋಬೇಕಂತ ಬಂದ್ ಕುತ್ಕೊಂಡಿದ್ದಿ. ಇಲ್ಲಿ ನನ್ ಮಕ್ಳು ನೋಡ್ರಿ ಹೊರಗಡೆ ಕುತ್ಕೊಂಡಿದ್ರ. ಹಂಗಾಗಿ ಜಸ್ಟ್ ಇಲ್ಲೇ ಬಂದ್ ಅವ್ರಿಗೆ ಪ್ರಸಾದ ಕೊಟ್ಟೆ. ಇನ್ನೇನಿದ್ರು ಮನಿ ಕಡೆ ಹೋಗ್ಬೇಕ್ ನೋಡ್ರಿ. ಮತ್ತ ನಿಮಗ ಈ ಲಾಗ್ ಹೆಂಗ್ ಅನಿಸ್ತಂತ ಹೇಳ್ರಿ. ನಿಮಗೇನಾರ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ಕಮೆಂಟು ಮಾಡ್ರಿ, ಮತ್ತೆ ಸಪೋರ್ಟ್ ಮಾಡ್ರಿ. ನಾನ್ ಲಾಸ್ಟ್ ಅಲ್ಲಿ ಹೇಳೋದು ಒಂದ ದೇವರಿಗೆ, ದೇವ್ರ ನಿನಗ ಅನಂತ ಅನಂತ ಕೃತಜ್ಞತಪ್ಪ ಅಂತ ಹೇಳಿ ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದೀನಿ.